ನಮಸ್ಕಾರ 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 ನಿಮ್ಮೆಲ್ಲರಿಗೂ ನಮ್ಮ ಭಕ್ತಿಕಾ ನಾಮ್ ಗಾಡಿಗೆ ಸ್ವಾಗತ. ಆಕ್ಸಿಡೆಂಟ್ಗಳ ದುರಂತದ ಕಥೆಗಳನ್ನು ಭೂತದ ಬಾಯಲ್ಲಿ ಕೇಳಿ. ನಮ್ಮ ಇಂದಿನ ಅತಿಥಿಗಳು ಬಹಳ ಸ್ಪೆಷಲ್. ಅವರು ರಸ್ತೆಯಲ್ಲಿ ಬಹಳಷ್ಟು ಸಮಯವನ್ನು ಕಳೆದಿದ್ದಾರೆ. ಅಲ್ಲ, ಗಾಡಿಯನ್ನು ಚಲಿಸುತ್ತಾ ಅಲ್ಲ, ಅವರು ಆಕ್ಚುಲಿ ಟ್ರಾಫಿಕ್ ಹವಲ್ದಾರ್ ಆಗಿದ್ದರು. ಮಿಸ್ಟರ್ ರಾಮ್ ಪ್ಯಾರೆ ಅವರು. ಇವರ ಸ್ನೇಹಿತರು ಇವರನ್ನ ಪ್ರೀತಿಯಿಂದ ಒನ್ ವೇ ರಾಮ್ ಪ್ಯಾರ್ ಎಂದು ಕರೀತಾರೆ. ಆದರೆ ದುಃಖದ ಸಂಗತಿ ಏನಂದ್ರೆ, ಇವರು ತಮ್ಮ ಡ್ಯೂಟಿಯನ್ನ ನಿಭಾಯಿಸುತ್ತಲೇ ರಾಮನಿಗೆ ಪ್ರಿಯವಾಗ್ಬಿಟ್ರು. ಹಾಗಾದ್ರೆ ಬನ್ನಿ, ಇವರನ್ನ ಭೇಟಿಯಾಗಿ ಏನಾಯ್ತು, ಹೇಗಾಯ್ತು ಎಂದು ತಿಳಿಯೋಣ. ಇವರು ಬಂದೇ ಬಿಟ್ರು ಅನ್ಸತ್ತೆ. ಹಾಗಾದ್ರೆ ರಾಮ್ ಪ್ಯಾರ್ ಅವರೇ, ನಮ್ಮ ಶೋಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಿಮ್ಮ ಜೊತೆ ಈ ದುರಂತ ಹೇಗೆ ಸಂಭವಿಸಿತು ಅಂತ ತಿಳಿಯಲು ನಮ್ಮ ಪ್ರೇಕ್ಷಕರು ಕಾತರದಿಂದ ಕಾದಿದ್ದಾರೆ. ನಾನು 100% ಸತ್ತಿದ್ದೇನೆ. ನಾನು ಬದುಕಿದರೆ ಆ ಕುರುಡನಾದ ಗೋಬೆಗ್ ಸರಿಯಾದ ಬುದ್ಧಿ ಕಲಿಸ್ತಾ ಇದ್ದೆ. ನನಗೆ ಅರ್ಥವಾಗ್ಲಿಲ್ಲ. ಹಾಗಾದ್ರೆ ಚಲನನ ತುಂಬಿರಿ, ನಾನು ನಡೀರಿ. ಏನ್ ಮಾತಾಡ್ತಿದ್ದೀರ, ನನಗೆ ಅರ್ಥ ಆಗ್ತಾ ಇಲ್ಲ. ಕ್ಷಮಿಸ್ಬಿಡಿ, ಇದು ನನ್ನ ಹಳೆಯ ಅಭ್ಯಾಸ. ಪರವಾಗಿಲ್ಲ. ನೀವು ಯಾವ ಗೂಬಿಯ ಬಗ್ಗೆ ಮಾತನಾಡ್ತಿದ್ದೀರಿ? ನಾನು ನನ್ನ ಆಫೀಸ್ ಅಂದ್ರೆ ಇಂದೋರ್ ಮಹಾತ್ಮ ಗಾಂಧಿ ರೋಡ್ ಸಿಗ್ನಲ್ ಅಲ್ಲಿ ಡ್ಯೂಟಿ ಮಾಡ್ತಿದ್ದೆ. ಆಯ್ತು. ನಾನು ಬಹಳ ಸರಳವಾದ ಮನುಷ್ಯ. ತೇಟ್ ಬಾಪುವಿನಂತೆ ಸತ್ಯದ ಮಾರ್ಗದಲ್ಲಿ ನಡೀತಿದ್ದೆ. MG ರೋಡ್ ಕೂಡ ಹಾಗೆಯೇ ಇತ್ತು. ಸಿಂಪಲ್, ಸರಳ ಹಾಗೂ ಒನ್ ವೇ. ರೋಡ್ನಲ್ಲಿ ಒನ್ ವೇ ಎಂದು ಬರೆದ ಕೇವಲ ಒಂದು ಹೊಳಿತಿರುವ ಸೈನ್ ಬೋರ್ಡ್ ಇತ್ತು. ಹೇಗೆ? ಸ್ವಲ್ಪ ಈ ತರ. ಈ ತರ. ಸರಿ, ಅದು ಒನ್ ವೇ, ಕರೆಕ್ಟ್. ನಿಮ್ಮ ಹಿಂದೆ ಇರುವ ಬೋರ್ಡ್ ನ ತರಹ. ಅಂದು ಬೆಳಗಿನ ಜಾವವಾಗಿತ್ತು. ಶರ್ಮಾ ಅವರ ಅಂಗಡಿಯಿಂದ ಅವಲಕ್ಕಿ, ಉಪ್ಪಿಟ್ಟು, ಜಿಲೇಬಿಯ ಸುವಾಸನೆ ಬರ್ತಿತ್ತು. ಈಗಷ್ಟೇ ನೀವು ಜಿಲೇಬಿ ಅಂತ ಹೇಳಿದ್ರಿ. ನಿಮಗಾಗಿ ಜಿಲೇಬಿಯನ್ನ ತರ್ಸೋಣವಾ? ಶರ್ಮಾ ಅವರ ಅಂಗಡಿಯಲ್ಲಿ ಇದ್ದಲ್ಲ. ಆದ್ರೆ ಬಾಬ್, ಯಾವ್ದಾದ್ರು ಜಿಲೇಬಿ ತಾನೆ? ಅರೆ ವಾ, ತೆಗೆದುಕೊಳ್ಳಿ. ಹೌದು. ನಾನು ಬಿಸಿ ಬಿಸಿಯಾದ ಜಿಲೇಬಿಯನ್ನ ತಿನ್ನೋಷ್ಟರಲ್ಲಿ ಒಬ್ಬ ಕುರುಡ ಗೂಬೆ ಒನ್ ವೇನ ಬೋರ್ಡ್ ಅನ್ನ ನೋಡದೆ ಒಳಗೆ ನುಗ್ಗಿಬಿಟ್ಟ. ನಾನು ಜಿಲೇಬಿಯನ್ನ ಅಲ್ಲೇ ಬಿಟ್ಟು ನನ್ನ ಸೀಟಿಯನ್ನ ಒಡೆಯುತ್ತಾ ಅವನನ್ನ ತಡೆಯಲು ಹೋದೆ. ಒನ್ ವೇ ಸೈನ್ ಇಂದ ಮ್ಯಾಂಡೇಟರಿ ಸೈನ್ ಎಂದು ನಿಮಗೆ ತಿಳಿದಿದೆ ಅನ್ಸತ್ತೆ. ಹಾಗೂ ಯಾವುದೇ ಮ್ಯಾಂಡೇಟರಿ ಸಿಗ್ನಲ್ ಅನ್ನ ಮುರಿದರೆ ದಂಡ ವಿಧಿಸಲಾಗುತ್ತೆ ಮತ್ತು ಅದು ಬಹಳ ಅಪಾಯಕಾರಿ ಎಂದು ಕೂಡ ನಮಗೆ ತಿಳಿದಿದೆ. ಹಾಗಾದ್ರೆ ಒಂದು ವಿಷಯ ಹೇಳಿ, ಈ ಒನ್ ವೇ ಸಿಗ್ನಲ್ ಯಾಕೆ ಮ್ಯಾಂಡೇಟರಿ ಆಗಿರುತ್ತೆ? ಇದು ಯಾಕೆ ಮ್ಯಾಂಡೇಟರಿ ಅಂದ್ರೆ, ಸಣ್ಣದಾದ ರೋಡ್ಗಳಲ್ಲಿ ಎರಡೂ ಕಡೆಯಿಂದ ವಾಹನಗಳು ಬರತೊಡಗಿದರೆ ಆಕ್ಸಿಡೆಂಟ್ ಗಳ ಚಾನ್ಸಸ್ ಜಾಸ್ತಿ ಆಗುತ್ತೆ. ಕರೆಕ್ಟ್. ಆದ್ರೆ ಈ ತಲೆ ಕೆಟ್ಟವನು ನಿಲ್ಲಿಸಲು ಬದಲು ಗಾಡಿಯ ಸ್ಪೀಡ್ ಅನ್ನ ಹೆಚ್ಚಿಸಿ ನನ್ನಿಂದ ತಪ್ಪಿಸಿಕೊಳ್ಳಲು ಯತ್ನಿಸಿದ. ಆದ್ರೆ ಅವನಿಂದ ನನ್ನಿಂದ ತಪ್ಪಿಸಿಕೊಳ್ಳಾಗಿಲ್ಲ ಹಾಗೂ ನನ್ನ ಮೇಲೆ ಗಾಡಿ ಓಡಿಸ್ಬಿಟ್ಟ. ಆ ಗೂಬೆ ನನಗೆ ಕೊನೆ ಸಲವಾದ್ರೂ ಜಿಲೇಬಿಯನ್ನ ತಿನ್ನಲು ಬಿಡ್ಲಿಲ್ಲ. ಆ ಮಾತಿನ ಪ್ರತಿಕಾರ ನಾನು ಅವನಿಂದ ಇಲ್ಲಿವರೆಗೂ ತೆಗೆದುಕೊಳ್ತಿದ್ದೇನೆ. ನಾನು ಅವನನ್ನ ಯಾವತ್ತೂ ಎದುರಿಸ್ತೇನೆ. ಮಧ್ಯರಾತ್ರಿಯಲ್ಲಿ ಸೀಟಿಯನ್ನ ಹೊಡಿತೇನೆ. ಹೀಗೆ. ಸರ್, ದಯವಿಟ್ಟು ಚಿಂತೆ ಮಾಡಬೇಡಿ. ನೀವು ಗೂಬೆಯೊಂದಿಗೆ ಕೂತಿಲ್ಲ, ನೀವು ನಿಮ್ಮ ಗೆಳೆಯರೊಂದಿಗೆ ಕೂತಿದ್ದೀರಾ. ಮತ್ತೆ ಜಿಲೇಬಿ ಪಕ್ಕದಲ್ಲಿಯೇ ಇದೆ. ನೀವು ಎಷ್ಟು ಬೇಕಾದರೂ ತಿನ್ಬೋದು. ಜಿಲೇಬಿಯನ್ನ ತರಿಸಿದ್ದಕ್ಕೆ ಬಹಳ ಧನ್ಯವಾದ. ಥ್ಯಾಂಕ್ ಯು ವೆರಿ ವೆರಿ ಮಚ್. ನೀವು ನಿಮ್ಮ ಕಥೆಯನ್ನು ನಮ್ಮೊಂದಿಗೆ ಶೇರ್ ಮಾಡಿದ್ದಕ್ಕೆ ಬಹಳ ಧನ್ಯವಾದ. ನಮ್ಮ ಪ್ರೇಕ್ಷಕರು ನೀವು ಹೇಳಿರುವ ಸೈನ್ ಬೋರ್ಡ್ನ ಬಗ್ಗೆ ಖಂಡಿತವಾಗಿಯೂ ನಿಗಾವಹಿಸ್ತಾರೆ, ಕರೆಕ್ಟ್. ಆದರೆ ಈಗಲೇ ಹೋಗ್ಬೇಕಂತಿಲ್ಲ. ನಮ್ಮೊಂದಿಗೆ ಈಗ ಬರುತ್ತಿದ್ದಾರೆ ನಮ್ಮ ಸರ್ಪ್ರೈಸ್ ಗೆಸ್ಟ್ ರಾಹುಲ್ ಅವರು. ಹೆಸರು ಕೇಳಿರಬೇಕು. ಇವರು ಬದುಕಿದ್ದಾಗ 5ನೇ ತರಗತಿಯಲ್ಲಿ ಓದ್ತಿದ್ರು. ಹಾಗೂ ಇವರ ಶಾಲೆಯಲ್ಲಿ ಇವರು ಮೋಗಲಿ ಎಂಬ ಹೆಸರಿನಿಂದಲೇ ಪ್ರಸಿದ್ಧ. ಬಾಕಿ ವಿಷಯ ಇವರ ಬಾಯಿಂದಲೇ ಕೇಳೋಣ. ಹಲೋ ರಾಹುಲ್, ನಮ್ಮ ಶೋಗೆ ಆತ್ಮೀಯವಾದ ಸ್ವಾಗತ. ನಿಮ್ಮೊಂದಿಗೆ ಏನಾಯ್ತು ಅಂತ ತಿಳಿಯಲು ನಮ್ಮ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಏನಾಯ್ತು? ಓಕೆ, ಆಗ್ಲಿ. ಹೌದು ಪುಟ್ಟ. ಆದ್ರೆ ರಾಮ್ ಪ್ಯಾರ್ಜಿ, ಈಗ ಒಂದು ಹೇಳಿ, ಕಾಶ್ನರಿ ಅಂತಂದ್ರೆ ಏನಾಗತ್ತಿದು? ಯಾವ ಸ್ಕೂಲ್ ಹೋಗ್ತಿದ್ದೆ ಪುಟ್ಟ? ಕಾಶ್ನರಿ ಸೈನ್ ಬೋರ್ಡ್ಗಳು ಒಂದು ಎಚ್ಚರಿಕೆ ನೀಡೋ ಸೈನ್ ಆಗಿದೆ. ಗಾಡಿಯನ್ನ ಚಲಿಸುವ ಪ್ರತಿಯೊಬ್ಬ ಡ್ರೈವರ್ ದಾರಿಯಲ್ಲಿ ಇರುವ ಇಂತಹ ಕಾಷನರ್ ಬೋರ್ಡ್ಗಳ ಮೇಲೆ ನಿಗಾ ವಹಿಸಬೇಕು. ನ್ಯಾರೋ ಬ್ರಿಡ್ಜ್ ಅಥವಾ ಸಂಕರ್ ಪುಲ್ ಅಂತದ್ದು, ಪೆಡೆಸ್ಟ್ರಿಯನ್ ಕ್ರಾಸಿಂಗ್ ಅಥವಾ ಫುಟ್ಪಾತ್. ಸ್ಕೂಲ್ ಅಹೆಡ್ ಅಂದ್ರೆ ಮುಂದೆ ಸ್ಕೂಲ್ ಇದೆ ಅಂದರ್ಥ. ಈ ಕಿಲ್ಲರ್ ಅಂಕಲ್ ಯಾರು ಪುಟ? ಯಾರು ಅಂತ?
ನೋಡ್ತಾ ಇದ್ದೀರಾ ನೀವು, ಇನ್ನೊಬ್ಬ ಡ್ರೈವರ್ ಕೂಡ ಒಂದು ಚಿಕ್ಕ ಮಗುವಿನ ಪ್ರಾಣವನ್ನು ತೆಗೆದುಬಿಟ್ಟ. ಆಮೇಲೆ ಸರಿಯಾಗಿ ಹೇಳಿದೆ ಪುಟ್ಟ. ದಾರಿಯಲ್ಲಿರುವ ಸೈನ್ ಬೋರ್ಡ್ಗಳು ನೋಡೋದು ಹಾಗೂ ಅದರ ಮೇಲೆ ನಿಗಾ ವಹಿಸೋದು ಬಹಳ ಮುಖ್ಯ. ನಮಗೆ ತಿಳಿಬೇಕು ಎಂಬುದಕ್ಕೆ ಅದನ್ನು ಹಾಕಿರ್ತಾರೆ, ಅದು ನಮಗೆ ಎಚ್ಚರಿಸ್ತಾ ಇರುತ್ತೆ. ಆದ್ದರಿಂದ ಯಾವತ್ತೂ ಜಾಗರೂಕರಾಗಿರಬೇಕು. ಖಂಡಿತ ಮ್ಯಾಂಡೇಟರಿ ರೋಡ್ ಸೈನ್. ಒಂದು ನಿಮಿಷ. ಹಾಂ, ಮ್ಯಾಂಡೇಟರಿ ರೋಡ್ ಸೈನ್ಸ್ಗಳು ಕಾಶ್ನರಿ ರೋಡ್ ಸೈನ್ಗಳು ಅಥವಾ ಇನ್ಫಾರ್ಮೇಟಿವ್ ರೋಡ್ ಸೈನ್ಗಳು. ಮುಖ್ಯವಾಗಿ ಕಾಶ್ನರಿ ರೋಡ್ ಸೈನ್ಗಳ ಮೇಲೆ ಕೇವಲ ನಿಗಾ ವಹಿಸೋದು ಮಾತ್ರ ಅಲ್ಲ, ಅದರ ಅನುಸಾರ ನಾವು ನಿಯಮಗಳನ್ನು ಪಾಲಿಸಬೇಕು. ಸರಿಯಾಗಿ ಹೇಳಿದ್ರಿ. ಅವುಗಳು ರೋಡ್ ಮಾರ್ಕಿಂಗ್ ಎಂದು ಕರೀತಾರೆ. ಬೇರೆ ಬೇರೆ ರಸ್ತೆಯ ಮೇಲೆ ಬೇರೆ ಬೇರೆ ತರಹದ ಮಾರ್ಕಿಂಗ್ ಇರುತ್ತೆ. 2 ಲೈನ್ ರಸ್ತೆಯ ಮೇಲೆ ಸೆಂಟರ್ ಲೈನ್ ಮಾರ್ಕಿಂಗ್, ಸೆಂಟರ್ ಬ್ಯಾರಿಯರ್ ಲೈನ್ ಮಾರ್ಕಿಂಗ್, 4 ಲೈನ್ ನ ರಸ್ತೆಗಳ ಮೇಲೆ ಹಾಕಿರ್ತಾರೆ. ಪೆಡಸ್ಟ್ರನ್ ಕ್ರಾಸಿಂಗ್ ಅನ್ನ ಜೀಬ್ರಾ ಕ್ರಾಸಿಂಗ್ ಅಂತಾನೂ ಕರೀತಾರೆ. ಗೊತ್ತಾಗ್ತಾ ಇದೆಯಾ ನಿಮ್ಮೆಲ್ರಿಗೂ? ಹಾಗಾದರೆ ದಾರಿಯ ಮೇಲೆ ಇರುವ ಎಲ್ಲ ಸೈನ್ ಬೋರ್ಡ್ಗಳು ಒಂದಲ್ಲ ಒಂದು ಎಚ್ಚರಿಕೆಯನ್ನು ನೀಡ್ತವೆ. ನಮಗೆ ಏನು ರಸ್ತೆಯ ಸುರಕ್ಷತೆ ಬಗ್ಗೆ ಅದು ನಮಗೆ ಯಾವಾಗಲೂ ತಿಳಿಯುತ್ತವೆ. ಆದರೆ ಅದ್ರ ಮೇಲೆ ನಿಗಾ ವಹಿಸಬೇಕು. ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀವು ಇಂಟರ್ನೆಟ್ ಇಂದ ಪಡಿಬಹುದು. ಬೇಕಾದ್ರೆ ನಿಮಗೆ ಟ್ಯೂಷನ್ ಕೊಡಲು ನಾನು ನಿಮ್ಮ ಮನೆಗೆ ಬರ್ತೇನೆ. ಬೇಡ. ನಾನು ಮತ್ತು ನಮ್ಮ ಪ್ರೇಕ್ಷಕರು ಇಂಟರ್ನೆಟ್ನಿಂದಲೇ ಮಾಹಿತಿಯನ್ನ ತಿಳ್ಕೊಳ್ತೇವೆ. ನೀವು ಈಗ ವಿಶ್ರಮಿಸಿ. ಹಾಗಾದ್ರೆ ಸ್ನೇಹಿತರೆ, ಬೇರೆ ಬೇರೆ ಸೈನ್ ಬೋರ್ಡ್ಗಳ ಬಗ್ಗೆ ಮಾಹಿತಿಯನ್ನ ತಿಳಿಬೇಕಾದ್ರೆ ಕೆಳಗೆ ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಎಲ್ಲ ಮಾಹಿತಿ ಸಿಗುತ್ತೆ. ಹಾಗಾದರೆ ನೀವು ಸುರಕ್ಷಿತವಾಗಿ ಹಾಗೂ ಬೇರೆಯವರು ಕೂಡ ಸುರಕ್ಷಿತವಾಗಿರುವಂತೆ ನೋಡ್ಕೊಳ್ಳಿ. ಇದೆ ನಮ್ಮ ಗುರಿ. ಹಾಗಾದರೆ ರಾಮ್ಪ್ಯಾರ್ ಅವರೇ ಹಾಗೂ ರಾಹುಲ್ ಅವರೇ, ನಮ್ಮ ಶೋಗೆ ಬಂದಿದ್ದಕ್ಕೆ ನಿಮಗೆ ಬಹಳ ಧನ್ಯವಾದ. ನೀವು ನಮ್ಮೊಂದಿಗೆ ಶೇರ್ ಮಾಡಿರುವ ಪ್ರತಿಯೊಂದು ವಿಷಯ ನಮ್ಮ ಪ್ರೇಕ್ಷಕರಿಗೆ ಉಪಯುಕ್ತವಾಗುತ್ತೆ ಅಂತ ನಂಬಿದ್ದೀನಿ. ಥ್ಯಾಂಕ್ ಯು ವೆರಿ ವೆರಿ ಮಚ್. ಈಗ ನಮ್ಮ ಇಂದಿನ ಬಂಪರ್ ಸ್ಟಿಕ್ಕರ್ ನೋಡುವ ಸಮಯ. ಬೇಜವಾಬ್ದಾರಿಯ ಕೆಲಸಗಳನ್ನ ಎಂದಿಗೂ ಮಾಡಬೇಡಿ. ರೋಡ್ ಸೈನ್ಗಳ ಪಾಲನೆಯನ್ನ ಈಗಿಂದಲೇ ಶುರು ಮಾಡಿ. ನಾವು ರಸ್ತೆಯಲ್ಲಿರುವ ರೋಡ್ ಸೈನ್ಗಳ ಪಾಲನೆಯನ್ನ ಯಾವತ್ತೂ ಎಚ್ಚರಿಕೆಯಿಂದ ಮಾಡಬೇಕು ಎಂದು ನಮ್ಮ ಇಬ್ಬರು ಅತಿಥಿಗಳಿಂದ ತಿಳಿದೆವು. ಇದರ ಬಗ್ಗೆ ಜಾಗರೂಕರಾಗಿರಿ. ನಿಮ್ಮ ಹಾಗೂ ಇನ್ನಿತರ ಸುರಕ್ಷತೆಯನ್ನ ವಹಿಸಿ. ಹಾಗಾದ್ರೆ ನಾವು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ, ಒಂದು ಹೊಸ ಭೂತದೊಂದಿಗೆ, ಒಂದು ಹೊಸ ಕಥೆಯೊಂದಿಗೆ. ಅಲ್ಲಿವರೆಗೂ ಬಾಯ್ ಬಾಯ್.